ಯಾಕಿಂತ ತಪ್ಪು ಕೆಲಸ ಮಾಡ್ತೀರಾ? ಅನ್ನ ತಿನ್ರಯ್ಯ. ನಮ್ಗೆ ಸಾಕಾಗೋಗಿದೆ. ಜನ ನಾಳೆ ಏನೋ ಕಾಲಲ್ಲಿರೋದೋ ಇನ್ನೊಂದು ತಗೊಂಡು ನಿಮ್ಗೆ ಬಡಿಯೋದಕ್ಕೆ ಮೊದಲು ಹುಷಾರಾಗಿ ಇವತ್ತು ಪೇಪರ್ ನೋಡಿಲ್ವೇನ್ರಪ್ಪ ನೀವು? ಪ್ರಜಾವಾಣಿಯಲ್ಲಿ ದೊಡ್ಡದು ಬಂದಿದೆ, BBMP ಅನ್ನೋದು ಭ್ರಷ್ಟ ಕೂಟ ಆಗೋಗಿದೆ ಅಂತ. ಸ್ವಲ್ಪನಾದ್ರೂ ನಿಮ್ಗೆ ಘನತೆ ಬೇಡವಾ? ಗೌರವ ಬೇಡವಾ? ಹೇಳ್ತಿನ್ನ ಕೆಲಸನ ಯಾಕೆ ಮಾಡ್ತೀರಾ? ಅನ್ನ ತಿನ್ರಿ. ಒಂದು ಗಿರಾಕೊಳ್ಳಲ್ಲ ಒಳ್ಳೆ. ಅವ್ರು ಯಾರೋ ಪಾಪ ಅಲ್ಲಿ ಕಣ್ ಕಾಣಿಸ್ದೇ ಬಂದು ಹೇಳ್ತಾ ಇದ್ದ, ನಮ್ಮ ಅಪ್ಪ ಸತ್ತೋಗಿದ್ದಕ್ಕೆ 300 ರೂಪಾಯಿ ತಗೊಂಡಂತ ನೀನೇ ಇರ್ಬೇಕು. ಅವನಿರೋ ಇನ್ನೊಬ್ಬ ಉಗಿತಾ ಇದ್ದ, ಅವನು ಹೌದು ಅವ್ನು ಕಳ್ಳ, ಅವ್ನು ಹಂಗೆ ಮಾಡೋದು ಅಂತ. ಎಷ್ಟು ಜನರ ಕೈಲಿ ಚಾಪ ಹಾಕಿಸ್ಕೊಂಡು ಒಳ್ಳೇದಾಗುತ್ತೆ ನಿಮ್ ಕುಟುಂಬಗಳಿಗೆ. ಪಾಪ ಅವ್ನು ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅವನಿಗೆ. ಇವಾಗ ನಾನು ರೆಗ್ಯುಲರ್ ಸೀಟ್ ಹೇಳಕ್ಕಾಗಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟ ಅವನು. ಬರ್ಲಿ ಧಮಕಿ ಹಾಕೊಂಡು ಇನ್ನೊಂದು ಹಾಕೊಂಡು ಒಂದ್ ದಿವಸದಲ್ಲಿ ಮಾಡ್ಕೊಡೋ ಕೆಲಸ ಹೋಗ್ಬಿಟ್ಟು ತಿಂಗಳಾನ್ಗಟ್ಲೆ ಮಾಡ್ತಿರಲ್ಲ. ನಿಮ್ಗೇನ್ ಮನುಷ್ಯತ್ವ ಇದೆಯಾ? ಯಾವ್ದು ಅವ್ರ ಅಪ್ಪಂದು ಅಮ್ಮಂದು ಸತ್ತೋಗಿರ್ತಾರೆ ಪಾಪ ಬಡವರು, ಒಂದು ಡೆತ್ ಸರ್ಟಿಫಿಕೇಟ್ ಬರ್ತಾರೆ ಅಂದ್ರೆ ಅವ್ರ ಹತ್ರ 200-300 ಕೇಳ್ತಿರಲ್ಲ. ನೀವೇನ್ ಅನ್ನ ತಿಂತೀರೋ? ಮಕ್ಕಳು ಏನ್ ತಿನ್ನಿಸ್ತೀರಾ? ಬಂದಿದ್ದು ಗೊತ್ತಾದ್ಮೇಲೆ ಸರ್ ಸೀಟಲ್ಲಿ ಕೂತ್ಕೊಂಡಿಲ್ಲ, ಇಲ್ಲೇ ನಿಂತು ಅನ್ನ ತಿಂದ್ರಯ್ಯ? ವಾಪಸ್ ಕಳಿಸ್ತಾರೆ. 500 ರೂಪಾಯಿ ಕೊಟ್ಟಿದ್ದೀನಪ್ಪ. ಏನ್ ನಿನ್ನ ಹೆಸರು? ಕಿರಣ್ ಕುಮಾರ್. ಯಾರು ಕೊಟ್ಟೆ? ವಾಪಸ್ ಕೊಡ್ರಪ್ಪ. ಯಾವಾಗ ಕೊಟ್ಟೆ? ಮೊನ್ನೆ ತಗೊಂಡ ಡೆತ್ ಸರ್ಟಿಫಿಕೇಟ್ ಕೊಟ್ಟ? ಇವತ್ತು ಕೊಟ್ನಾ? ಕೊಟ್ಟಿರೋದು ತಗೊಂಡೇನಪ್ಪ? 500 ರೂಪಾಯಿ ಕೊಟ್ಬಿಡಪ್ಪ. 5 ರೂಪಾಯಿ ಬಿಟ್ಟು 495 ರೂಪಾಯಿ ಕೊಡು. ಹೋಗಪ್ಪ ತಗೋ. 5 ರೂಪಾಯಿ ಅದಕ್ಕಿರೋದು 500 ರೂಪಾಯಿ ವಾಪಸ್ ತಗೋ. ಈಗ ನೀವು ಕೊಟ್ರೆ ಸರಿ, ಇಲ್ಲಾಂದ್ರೆ ಕೇಸ್ ಹಾಕ್ತೀವಿ. ಹಾಕಿದಾರೆ ಎಲ್ಲ ಸುಮ್ಮನೆ ಹಂಗೆಲ್ಲ ತಗೋಬಾರ್ದಪ್ಪ, ಒಳ್ಳೇದಲ್ಲ. ಏನ್ ಹಿಂಗ್ ಮಾಡ್ತೀರಿ? ಯಾಕೆ ಹಿಂಗ್ ಮಾಡ್ತೀರಾ? 2.5 ವರ್ಷದ ಹಿಂದೆ ಇದೇ ವ್ಯಕ್ತಿಗಳನ್ನ ಸುಮ್ಮನೆ ಬರ್ರಿ ಕಡೆ. ಒಳ್ಳೆ ಮಾತಾಡೋ ಬಗ್ಗೆ ಯಾವಾಗ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಹೋಗಮ್ಮ, ನಿಮ್ ಕೆಲಸ ಇದ್ರೆ ಮಾಡ್ಕೊಂಡು ಆಯ್ತಾ? ಫುಲ್ ಇದೆಯಾ? ಕಮ್ಮಿ ಇದೆಯಾ? ನಿಂದ ಯಾವ್ದಪ್ಪ ಹಣ? ಇವ್ ಹುಡುಗ ಹೆಸರೇನು? ಇದೆಯಾ 500 ರೂಪಾಯಿ? ಏನ್ ನಿನ್ನ ಹೆಸರು? ಕಮ್ಮಿ ಇದೆಯಾ? ಕಿರಣ್, ಏನ್ ಓದಿದ್ಯಾ? ನಾನು ಸೆಕೆಂಡ್ PU ಮಾಡಿದ್ದೀನಿ. ಸೆಕೆಂಡ್ PU. ಯಾರು ತೀರೋಗಿರೋದು? ನಮ್ಮ ತಾತ. ನಿಮ್ ತಾತ. ಈಗ ನಿಮ್ ತಾತ ತೀರೋಗಿರೋದಕ್ಕೆ ನಿನ್ಗೆ ಅಲ್ಲ ಇರೋದು ಫೀಸ್ ಇರೋದು 5 ರೂಪಾಯಿ. 500 ರೂಪಾಯಿ ಕೊಟ್ಟೆಲ್ಲ, ನೀನೇನ್ ಮಾಡ್ತೀಯಾ? ಗೊತ್ತಿಲ್ಲ ಸರ್. ಏನ್ ಗೊತ್ತಿಲ್ಲ? ಸೆಕೆಂಡ್ PUC ಓದಿದ್ದೀನಿ ಅಂತೀಯಾ? ಅವ್ನು ಯಾರು ಕೇಳಿದಷ್ಟು ಕೊಟ್ಬಿಡಕ್ಕಾಗುತ್ತಾ? ಯಾರ ಜೊತೆ ಹಿಡ್ಕೊಂಡ್ ಬಂದ? ನಿನ್ನ ಬಂದ ನೇರವಾಗಿ? ಇನ್ಯಾರ ಜೊತೆ ಮಧ್ಯೆ? ಒಬ್ನೇ ಬಂದು. ಎಷ್ಟು ದಿವಸ ಆಯ್ತು ಕೊಟ್ಟು? ಶನಿವಾರ ಕೊಟ್ಟಿದ್ದು. ಇವತ್ತಾಯ್ತಾ? ಎಷ್ಟು ದಿವಸದಲ್ಲಿ? ಇದು ಶನಿವಾರ ಅಂದ್ರೆ ಬಂದು ಅವ್ರಿಗೆ ಡೆತ್ ಆಗಿದೆ ಅಂತ ಏನಾದ್ರು ನೀನೇನಾದ್ರು ಕೊಟ್ಟಿದ್ದ? ಏನ್ ಕೊಟ್ಟಿದ್ದೆ? ದಾಖಲೆಗಳು ಕೊಟ್ಟಿದ್ದ? ಯಾಕಪ್ಪ ನೀನ್ ತಗೊಳ್ಳಲ್ಲ ಅಂದೆಲ್ಲ? 800 ರೂಪಾಯಿ ತಗೊಂಡಿದ್ಯಲ್ಲಪ್ಪ. ಈ ಹುಡುಗಿಗೆ 200 ರೂಪಾಯಿ ಹೇಳಿದೆ. ಏನ್ ಹೆಸರು ನಿಂದ? ವೆಂಕಟೇಶ್. ನಿನ್ನ ಹೆಸರೇನಪ್ಪ? ಕಿರಣ್. ನೀವು ವಾಪಸ್ ಬಂತಾ? ನೀನ್ ಯಾಕೆ ಬರೀ 5 ರೂಪಾಯಿ 10 ರೂಪಾಯಿ ಕೆಲಸಕ್ಕೆ ಎಲ್ರಿಗೂ 500 ರೂಪಾಯಿ 1000 ರೂಪಾಯಿ ಕೊಡೋದು ನಿನ್ ಕೆಲಸ? ಗೊತ್ತಿಲ್ಲ ಸರ್ ನನ್ಗೆ ಎಷ್ಟು ಕೊಡ್ಬೇಕಂತ ಇದೆ. ಗೊತ್ತಿಲ್ಲ. ಸೆಕೆಂಡ್ PUC ಓದಿದ್ದೀನಿ ಅಂತ ಗೊತ್ತಾಗಲ್ವಾ? ಅಷ್ಟು ಮಾತ್ರ ಏನ್ ಮಾಡ್ತೀರಾ? ಅವ್ನು ಸೆಕೆಂಡ್ PUC ಕ್ವಾಲಿಫಿಕೇಶನ್ ಎಷ್ಟಪ್ಪ ನೀನ್ ಓದಿರೋದು? ನೀನು ಅಷ್ಟೇ ಸೆಕೆಂಡ್ PUC ಓದಿರೋನು. STA ಮಿನಿಮಮ್ ಕ್ವಾಲಿಫಿಕೇಶನ್ ಸೆಕೆಂಡ್ PUC ಓದಿರೋದು. ಅವ್ನು ಗೊತ್ತಿದೆ, ನಿನ್ಗೆ ಗೊತ್ತಿರಲ್ವಾ? ಏನ್ ಕೆಲಸ ಮಾಡ್ತೀಯಾ? ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಡ್ರೈವಿಂಗ್. ನಿನ್ಗೇನಾದ್ರು ಯಾರು ನಿನ್ಗೂ ಹಿಂಗೆ ಲಂಚ ಕೊಡ್ತಾರಾ? ನೀನ್ ಇನ್ನೊಬ್ಬ ಲಂಚ ಕೊಡಕ್ಕೆ ಕಷ್ಟಪಟ್ಟು ದುಡಿತೀಯಲ್ಲ. ಈ ಹೊತ್ತಿಂದ ಸರಿ ನೀನ್ ಕಷ್ಟಪಟ್ಟು ದುಡಿತೀಯಾ? ಕಷ್ಟಪಟ್ಟು ಅದೇನಿದೆ ಅಷ್ಟೇ ಕೊಡಬೇಕು. ಯಾವನಾದ್ರು ಲಂಚ ಕೇಳಿದ್ರೆ ನೀನ್ ಅವ್ನು ನಿರಾಕರಿಸಬೇಕು. ನಿನ್ ಕೆಲಸ ಪ್ರಾಮಾಣಿಕವಾಗಿ ನ್ಯಾಯಬದ್ಧದು. ನೀನ್ ದುಡ್ಡು ಕೊಡದೆ ಮಾಡಿಸ್ಕೊಳ್ಬೇಕು. ಫೀಸ್ ಏನಿದೆ ಅಷ್ಟು ಕೊಡಬೇಕು. ಬರೀ ಈಗ ನಿಮ್ಮಂತವ್ರು ಯುವಕರೆಲ್ಲ ಬುದ್ಧಿ ಇರುವಂತವ್ರು, ಧೈರ್ಯ ಇರುವಂತವ್ರು, ಶ್ರಮ ಪಟ್ಟು ದುಡಿಯೋರು, ದಿವಸ ಕೂಲಿ ಮಾಡುವಂತವ್ರು ನಿಮ್ಮನ್ನ ಕಿತ್ಕೊಂಡು ತಿಂತಾ ಇದಾರೆ. ನಿನ್ ಪ್ರಜ್ಞೆ ಬೇಡವೇನಪ್ಪ? 500 ರೂಪಾಯಿ ಎಲ್ಲಿಂದ ಬರುತ್ತೆ ನಿನ್ಗೆ? ನೀನೇನೋ ಕಳ್ತನ ಮಾಡ್ತೀಯಾ? ಏನ್ ಡ್ರೈವಿಂಗ್ ಮಾಡ್ತೀಯಾ? ಕಾರ್ ಡ್ರೈವಿಂಗ್. ಏನ್ ರಕ್ತಚಂದನ ಏನಾದ್ರು ಹಾಕೊಂಡು ಹೋಗ್ತೀಯಾ? ಇಲ್ವಲ್ಲ. ದಿವಸ ಕಷ್ಟಪಟ್ಟ ತಾನೆ, ಬೆವರು ಒರೆಸಿದ್ರೆ ತಾನೆ, ಪೆಟ್ರೋಲ್ ಹಾಕಿದ್ರೆ ತಾನೆ ನೀನ್ ಬರೋದು. ನೀನ್ ಹೋಗ್ಬಿಟ್ಟು 500 ರೂಪಾಯಿ ತರಕ್ಕೆ ಇನ್ನೆಷ್ಟು ಎಲ್ಲೆಲ್ಲಿ ಕೊಟ್ಟಿದ್ಯಾ? ಮಾಡ್ಬೇಡ್ರಪ್ಪ ಹಾಗೆಲ್ಲ. ಕಷ್ಟಪಟ್ಟು ದುಡಿಯೋರು ನೀವು ಕೇಳ್ಕೊಳ್ಬೇಕು, ತಿಳ್ಕೊಳ್ಬೇಕು. ನಿಮ್ಮ ಅಜ್ಞಾನಕ್ಕೆ ಬೇರೆ ಯಾರು ನಿಮ್ ಸಹಾಯಕ್ಕೆ ಬರೋದಿಲ್ಲ. ನೀವು ಜ್ಞಾನವಂತರಾಗಬೇಕು, ಮಾಹಿತಿ ತಿಳ್ಕೊಳ್ಬೇಕು. ಪ್ರಜಾಪ್ರಭುತ್ವ ಇದು. ನೀವು ಶೋಷಣೆಗೊಳಗಾಗಬಾರದು. ಎಲ್ಲ ಕರೆಕ್ಟ್ ಆಗಿದೆಯೇನಪ್ಪ? ಏನಪ್ಪ ಹೆಸರು? ವೆಂಕಟೇಶ್. ಎಲ್ಲ ಕರೆಕ್ಟ್ ಆಗಿದೆಯಾ? ಇದಕ್ಕೆ ಸೀಲ್ಗಿಲ್ ಹಾಕಿದಾರಾ? ಹಾಕ್ಬೇಕಾ? ಎಲ್ಲ ಇದೆಯಾ? ಮತ್ತೆ ಅವ್ನು ಇನ್ನೊಂದ್ಸಲ ಬರೋಕ್ ಬೇಕಾಗಿಲ್ಲ ಅಲ್ವಾ? ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ. ಇನ್ 4 ಕಾಪಿನಾ? 5 ಕಾಪಿನಾ? ಇವತ್ತು ತಗೊಂಡಿದ್ದ? ಸರಿ. ಇನ್ಮೇಲೆ ಒಳ್ಳೆ ಕೆಲಸ ಮಾಡು. ಯಾರಿಗೂ ಲಂಚ ಕೊಡ್ಬೇಡ.